ಗುಡ್ ಮಾರ್ನಿಂಗ್ ಐಡಿಯಾ ವಿದ್ಯಾರ್ಥಿಗಳೇ. ಇವತ್ತು ಕಾಮರ್ಸ್ ಕಾಮರ್ಸ್ ಕೋರ್ಸ್ ಓದಬೇಕಾದ ಅಗತ್ಯವೇನು? ಅದರ ಮೂಲಕ ನಮಗೆ ಉದ್ಯೋಗಾವಕಾಶಗಳು ಹೇಗಿರ್ತವೆ? ಅಗತ್ಯವೇನು ಎಂಬುದನ್ನು ಮುಖ್ಯವಾಗಿ ನಾನು ತಿಳಿದುಕೊಂಡು ಮುಂದಕ್ಕೆ ಹೋಗೋಣ. ಅದಕ್ಕಾಗಿ ನಾನು ಬೇಸಿಕ್ ಅಕೌಂಟೆನ್ಸಿ ಕ್ಲಾಸ್ ಪರಿಚಯವನ್ನು ಹೇಳುತ್ತಿದ್ದೇನೆ. ನಂತರ ಏನಂದ್ರೆ, ನೀವು ಖಚಿತವಾಗಿ ನಾನು ಇದರಲ್ಲಿರುವ ಸಾರಾಂಶವನ್ನು ಹೇಳುತ್ತೇನೆ. ಆದುದರಿಂದ ನೀವಿದನ್ನು ನೋಟ್ಸ್ ಓದಿ ಅಭ್ಯಾಸ ಮಾಡ್ಕೊಳ್ಳಿ. ಓದಿದ್ರೆ ಏನಾಗತ್ತೆ ಅಂದ್ರೆ, ಇದರಲ್ಲಿ ಮುಖ್ಯ ವಿಷಯಗಳು ನಿಮ್ಮ ಪ್ರಾದೇಶಿಕ ಭಾಷೆಯಲ್ಲಿ ಇರ್ತವೆ. ಈಗ ನೀವು ಇಂಗ್ಲಿಷ್ ಅರ್ಥ ಮಾಡಿಕೊಳ್ಳಲು ಕಷ್ಟಪಡುತ್ತಿರುವ ಸಂದರ್ಭದಲ್ಲಿಯೂ ನಿಮ್ಮ ಪ್ರಾದೇಶಿಕ ಭಾಷೆಯಲ್ಲಿ ಹೆಚ್ಚುವರಿ ಮೆಟೀರಿಯಲ್ ಕೂಡ ನಾವು ಒದಗಿಸ್ತಿದ್ದೀವಿ. ಅದರಿಂದ ನಿಮಗೆ ಸಂಪೂರ್ಣವಾಗಿ ವಿಶ್ಲೇಷಣೆ ಆಗ್ತದೆ. ಆದ್ದರಿಂದ ಏನೆಂದರೆ, ಗಮನದಿಂದ ಓದಿ. ಇದನ್ನು ನೀವು ಅನುಸರಿಸಬಲ್ಲರೆ ನೀವು ಖಚಿತವಾಗಿ ಒಬ್ಬ ಪ್ರಾಯೋಗಿಕ ಅಕೌಂಟೆಂಟ್ ಆಗುತ್ತೀರಿ. ಏಕೆಂದರೆ ಅಕೌಂಟೆಂಟ್ ಡೆಫಿನಿಷನ್ ನಮ್ಮ ಪುಸ್ತಕಗಳಲ್ಲಿಲ್ಲ. ಡೆಫಿನಿಷನ್ ಇಲ್ಲದಿದ್ದರೂ ಅಥವಾ ಡೆಫಿನಿಷನ್ ಇದ್ದರೂ ಅಕೌಂಟೆಂಟ್ ಆಗಿ ನೀವು ರೂಪುಗೊಳ್ಳಲು ಇದು ಸಹಾಯ ಮಾಡುತ್ತದೆ. ಆ ಪ್ರಾಯೋಗಿಕ ವ್ಯಾಖ್ಯಾನವೇ ಇಲ್ಲ. ಪ್ರಾಯೋಗಿಕ ವ್ಯಾಖ್ಯಾನ ಎಂದರೆ ಏನು? ನೀವು ಅಕೌಂಟೆಂಟ್ ಎಂದರೆ ಯಾರು ಎಂದರೆ, ಅವನು ವ್ಯವಹಾರಿಕನಿಗೆ ಅಗತ್ಯವಿರುವ ಹಣಕಾಸು ವರದಿಗಳನ್ನು ತಯಾರಿಸಲು ಹಾಗೂ ಆ ವರದಿಗಳನ್ನು ನಿರ್ವಹಣೆಗೆ ವಿವರಿಸಲು ಸಾಮರ್ಥ್ಯವಿರುವನು. ತೆರಿಗೆ ಅಧಿಕಾರಿಗಳು, ಬ್ಯಾಂಕರ್ಗಳು ಮತ್ತು ಯಾರಿಗ್ ಬೇಕಾದ್ರೂ ಅವು ಬೇಕಾದ್ರೆ ಅವರಿಗೆ ನೀಡಲು ಸಾಧ್ಯವಿರುವನು. ಕೊಡಲು ಸೂಕ್ತವಾದ ವರದಿ ಮಾತ್ರವಲ್ಲದೆ ಅವರ ಸಂಶಯಗಳನ್ನ ನಿವಾರಣೆಯೂ ಮಾಡಬಲ್ಲ ಸಾಮರ್ಥ್ಯವಿರುವನು ಆಗಿರಬೇಕು. ಅವನೇ ಅಕೌಂಟೆಂಟ್. ಆದರೆ ಇಂದು 90-99% ಭಾರತದೆಲ್ಲೆಡೆ, ಒಂದು ರಾಜ್ಯದಲ್ಲಿ ಮಾತ್ರವಲ್ಲ ಭಾರತದೆಲ್ಲೆಡೆ ನಡೆಯುತ್ತಿದೆ. ಅಂದ್ರೆ ಏನು ಅಂದರೆ, ಅಕೌಂಟೆಂಟ್ ಪದವಿಯೊಂದಿಗೆ ಒಬ್ಬ ಡೇಟಾ ಆಪರೇಟರ್ ಆಗಿಯೇ ಮುಂದುವರಿತಿದ್ದಾನೆ. ಆದ್ರೆ ಡೇಟಾ ಆಪರೇಟರ್ ಆಗಿ ಮುಂದುವರೆದ್ರೆ ಅವನು ವ್ಯವಹಾರದ ಭವಿಷ್ಯ ಅಥವಾ ವರ್ತಮಾನ ಯಾವುದು ಎಂಬುದನ್ನು ತಿಳಿಯುವ ಅವಕಾಶವಿಲ್ಲ. ಯಾವಾಗ ಆ ವ್ಯವಹಾರ ಎಷ್ಟು ಕಾಲ ನಿಲ್ತದೆ, ಯಾವಾಗ ಮುಗಿಯುತ್ತದೆ ಎಂಬುದನ್ನು ತಿಳಿಯುವ ಸ್ಥಿತಿಯಲ್ಲಿದ್ದಾನೆ. ಆದ್ರೆ ತಿಳಿದಿರೋ ಸ್ಥಾನವಂದ್ರೆ ಅಂದ್ರೆ ಅಕೌಂಟೆಂಟ್ ಮಾತ್ರ. ಆದ್ರೆ ನಾವು ತಿಳಿಯಬೇಕಾದ ತತ್ವಾಧಾರಿತ ಅಕಾಡೆಮಿಕ್ ಕೋರ್ಸ್ ಅಲ್ಲಿ ನಾವು ಏನು ಓದಿದ್ವಿ ಇಂಟರ್ಮೀಡಿಯೇಟ್ ನಲ್ಲೇ, ನೀವು ಒಂದು ಅಕೌಂಟಿಂಗ್ ಸೈಕಲ್ ಆಧಾರವಾಗಿ ನಾವು ಅಕೌಂಟ್ಸ್ ಪುಸ್ತಕಗಳನ್ನು ಬರೆದು ಫೈನಲೈಸೇಷನ್ ಕೂಡ ಮಾಡಿದ್ದೇವೆ. ಆ ಅಕೌಂಟ್ಸ್ ಪುಸ್ತಕಗಳಲ್ಲಿ ಏನಿದೆ? ಅಕೌಂಟಿಂಗ್ ಸೈಕಲ್ ಮೂಲಕ ಅಂದ್ರೆ ನಮಗೆ ಜನರಿಗೆ ಮಾಡಿದ್ದೇನೆ ಅಂದ್ರೆ, ಫೈನಾನ್ಷಿಯಲ್ ಈವೆಂಟ್ಸ್ ಅನ್ನ ರೆಕಾರ್ಡ್ ಮಾಡಿದ ನಂತರ ಲೆಡ್ಜರ್ ಪೋಸ್ಟಿಂಗ್ ಅಂದ್ರೆ ಅದೇ ಡೇಟಾವನ್ನ ಒಂದು ಕಾಲಂಗೆ ಬುಕ್ ಟ್ರಾನ್ಸ್ಫರ್ ಮಾಡೋದು. ಅದರ ನಂತರ ಅದಕ್ಕೆ ಬ್ಯಾಲೆನ್ಸ್ ಹಾಕೋದು, ನಂತರ ಟ್ರಯಲ್ ಬ್ಯಾಲೆನ್ಸ್ ಹಾಕೋದು. ಟ್ರಯಲ್ ಬ್ಯಾಲೆನ್ಸ್ ಅಂದ್ರೆ ಏನು ಅಂದ್ರೆ, ಟ್ರಯಲ್ ಅಂದ್ರೆ ಪರೀಕ್ಷೆ. ಅಂದ್ರೆ ನಾವು ಲೆಡ್ಜರ್ ಅಲ್ಲಿ ಯಾವುದೇ ತಪ್ಪುಗಳಿವೆಯೇ ಎಂದು ಪರೀಕ್ಷಿಸೋದು. ಟೆಕ್ನಿಕಲ್ ಆಂಕರ್ಸ್ ನಲ್ಲಿ ಇದೆಯಾ, ಎರರ್ ಫ್ರೀ ಆಗಿದೆಯಾ, ಗಣಿತದ ದೋಷಗಳಿಲ್ಲದೆ ಇದೆಯಾ ಇಲ್ವಾ ಎಂದು ತಿಳಿಯಲು ಒಂದು ಟ್ರಯಲ್ ಬ್ಯಾಲೆನ್ಸ್ ಹಾಕ್ತಾರೆ. ಆ ಟ್ರಯಲ್ ಬ್ಯಾಲೆನ್ಸ್ ಟ್ಯಾಲಿ ಆಗಿದ್ರೆ, ಟ್ಯಾಲಿ ಆದ ಡೇಟಾವನ್ನ ಅಕೌಂಟೆಂಟ್ ಎಂಬ ನಿಪುಣ ವ್ಯಕ್ತಿ ತೆಗೆದುಕೊಂಡು ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಸುತ್ತ ಪ್ರಿಪೇರ್ ಮಾಡ್ತಾರೆ. ಆದ್ರೆ ಈ ಸಮಸ್ಯೆಯ ಪಿಟಿಫುಲ್ ವಿಷಯವೇನೆಂದ್ರೆ, ಅಕೌಂಟೆಂಟ್ಗಳು ಓದಿದ ವಿದ್ಯೆ. ನೀವು ಜೂನಿಯರ್ ಅಕೌಂಟೆಂಟ್ ಆಗಿಯೂ ಡೇಟಾ ಆಪರೇಟರ್ ಆಗಿಯೂ ಕೆಲಸ ಮಾಡ್ತಿದ್ದೀರಿ. ನಿಮ್ ವಿದ್ಯೆ ಒಂದೇ. ವಿದ್ಯೆಯಲ್ಲಿ ಯಾವುದೇ ಭೇದವಿಲ್ಲ. ಆದ್ರೆ ನಿಮ್ಮಿಗಿಂತ ಮೇಲಿನ ಹುದ್ದೆಯಲ್ಲಿ ಕೂತಿದ್ದಾನೆ, ನೀವು ಇಲ್ಲಿ ಕೂತಿದ್ದೀರಿ. ನೀವು ಆ ಹಂತಕ್ಕೆ ಹೋಗದಿರುವುದಕ್ಕೆ ಕೆಲವು ಕಾರಣಗಳು, ನಿಮ್ಮ ತಪ್ಪುಗಳು ಸಹ ಇವೆ. ಏಕೆಂದ್ರೆ ನನಗೆ ಯಾವುದೋ ಉದ್ಯೋಗ ಸಿಕ್ಕಿದೆ ಅಷ್ಟೇ, ಈಗಾಗ್ಲೇ ನಾನು ಆ 100ಕ್ಕಿಂತ ಮೇಲಕ್ಕೆ ಹೋಗುವಷ್ಟರಲ್ಲಿ ರಿಸ್ಕ್ ಹೆಚ್ಚಾಗ್ತದೆ, ನನಗೆ ಕೆಲಸದ ಗಂಟೆಗಳು ಹೆಚ್ಚಾಗುತ್ತವೆ, ಜವಾಬ್ದಾರಿ ಹೆಚ್ಚುತ್ತದೆ ಎಂಬ ಭಯದಿಂದ ನಾವು ತಪ್ಪಿಸಿಕೊಂಡು ಹಿಂತಿರುಗುವುದು ಒಂದು ಕಾರಣ. ಆದ್ರೆ ನಂತರ ನಿಮ್ಮಿಗಿಂತ ಮೇಲಿನ ಹಂತದಲ್ಲಿರುವವನು ನಿಮ್ಮನ್ನು ಮೇಲಕ್ಕೆ ತರೋದ್ರಿಂದ ನಿಮಗೆ ಯಾವುದೇ ಅನುಮಾನಗಳಿದ್ರೆ ಹೇಳಿ. ನಿಮ್ಮಿಂದ ಮಾಡಿಸದಿರುವುದು ಅಥವಾ ಮಾಡಿಸೋದು ಎಂದ್ರೆ ಏನಾಗುತ್ತೆ ಅಂದ್ರೆ, ನೀವು ನಾಳೆ ಬೆಳಿಗ್ಗೆ ಅವನ ಸೀಟನ್ನು ಆಕ್ರಮಿಸಿಕೊಂಡು ಸ್ಥಾನವನ್ನು ಪಡಿತಾನೆ. ಆದ್ದರಿಂದ ಅವನು ಕೂಡ ನಿಮಗೆ ಯಾವುದೇ ಸಹಾಯ ಮಾಡೋದಿಲ್ಲ. ಆದ್ರೆ ನನ್ನ ಶಿಕ್ಷಣದಿಂದ, ನನ್ನ ತರಬೇತಿಯಿಂದ ನಿಮಗೆ ಯಾವುದೇ ದೋಷಗಳು ಇರಲ್ಲ. ಯಾಕೆಂದ್ರೆ ನಾವು ಡಾಲಿ ಎಂಬ ಅದ್ಭುತವಾದ ಅಕೌಂಟಿಂಗ್ ಬ್ಯಾಗೇಜ್ ಮೂಲಕ ಅಕೌಂಟ್ಸ್ ಕಲಿತಿದ್ದೇವೆ. ಇದು ಕೈಯಾರೆ ನೀವು ಮಾಡಬೇಕಾದ ಸ್ಪರ್ಧೆಗಳು ಇದರಲ್ಲಿರಲ್ಲ. ಸಿಸ್ಟಮ್ ನೀಡಿದ ಕಾರಣಕ್ಕೆ ಅವರು ಅಗತ್ಯವಿರುವ ಫೈನಾನ್ಸ್ ರಿಪೋರ್ಟ್ಗಳನ್ನು ತಯಾರಿಸ್ತಾರೆ ಮತ್ತು ನಾವು ಪ್ರಸ್ತುತಪಡಿಸ್ತೇವೆ. ಮ್ಯಾನೇಜ್ಮೆಂಟ್ಗೆ ಅಂದ್ರೆ ಅದನ್ನ ನಾವು ತಯಾರಿಸಲು ಅಕೌಂಟಿಂಗ್ ಪ್ಯಾಕೇಜ್ಗಳನ್ನು ಬಳಸ್ತಿದ್ದೇವೆ. ಇಲ್ಲಿ ಮುಖ್ಯವಾದದ್ದು ಏನಂದ್ರೆ, ಇಲ್ಲಿ ಅಕೌಂಟೆಂಟ್ ಡೇಟಾ ಆಪರೇಟರ್ ಎಂಬ ಪದ ಹೆಚ್ಚು ಬಳಕೆ ಆಗ್ತಿದೆ.
ಇಲ್ಲಿ ಯಾವುದೇ ಗೀತೆ ಇಲ್ಲ, ಅಡ್ಡಗೀತೆ ಇಲ್ಲ. ಆದ್ದರಿಂದ ನೀವು ಈಗ ಅರ್ಥ ಮಾಡಿಕೊಳ್ಳಬೇಕಾದದ್ದು ಏನಂದ್ರೆ, ಅಕೌಂಟಿಂಗ್ ಪ್ಯಾಕೇಜ್ ಅನ್ನು ಸಂಪೂರ್ಣ ಮಾಡಿ ಕಲಿಯಲು ಪ್ರಯತ್ನಿಸಿ. ನೀವು ಇನ್ಸ್ಟಿಟ್ಯೂಟ್ಗೆ ಸೇರಿ ಏನನ್ನಾದರೂ ಕಲಿಯುವುದು ಹೊರಗೆ ಬರುವುದೇ ಅಲ್ಲ, ನಿಮಗೆ ನಾಳೆ ಬೆಳಿಗ್ಗೆ ಅದು ಭವಿಷ್ಯಕ್ಕೆ ಸಹಾಯವಾಗುತ್ತದೆ. ಇದು ನಿಮ್ಗೆ ಮಾರ್ಗದರ್ಶಿ ಆಗ್ತದೆ. ನಿಮ್ಮನ್ನು ಒಳ್ಳೆ ದಾರಿಯಲ್ಲಿ ತಗೊಂಡೋಗಿ ನಡೆಸ್ಕೊಂಡೋಗಿ ಒಳ್ಳೆ ಸೀಟ್ನಲ್ಲಿ ಕುಳಿತುಕೊಳ್ಳುವಂತೆ ಮಾಡುವಂತ ಅದ್ಭುತವಾದ ವಿಷಯ ಇದು. ಅಕೌಂಟ್ಸ್ ಇಲ್ಲದೆ ಈ ಜಗತ್ನಲ್ಲಿ ಏನೂ ಇಲ್ಲ. ಯಾಕೆಂದ್ರೆ ಫೈನಾನ್ಸ್ ಮೇಲೆ ಆಧಾರಿತವಾಗಿರುವ ಬಹಳ ಮುಖ್ಯವಾದ ವಿಷಯ ಇದು. ಅಕೌಂಟಿಂಗ್ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಅಕೌಂಟೆಂಟ್ ಕೂಡ. ಅಕೌಂಟೆಂಟ್ ಇಲ್ಲದೆ ಯಾವುದೇ ಸಂಸ್ಥೆ ನಡೆಯದು, ದೊಡ್ಡವರು ನಡೆಯಲು ಸಾಧ್ಯವಿಲ್ಲ ಎಂಬುದು ಸತ್ಯ. ಅದಕ್ಕಾಗಿ ಅಂದ್ರೆ ಅಕೌಂಟೆಂಟ್ ಇಲ್ಲದೆ ಅದು ಪುಷ್ಪಗುಚ್ಛದಂತಿದೆ. ಯಾವಾಗ ನೋಡಿದ್ರೂ ನಿಮ್ಗೆ ಉದ್ಯೋಗ ಸಿಗಲು 100% ಅವಕಾಶಗಳಿವೆ. ಆದ್ದರಿಂದ ನೀವು ಗಮನವನ್ನು ಕೇಂದ್ರೀಕರಿಸಿ. ನನ್ನ ಶಿಕ್ಷಣವು ಭಾರತದಲ್ಲಿ ಎಲ್ಲೂ ಸಿಗದಂತಹ ಅದ್ಭುತವನ್ನು ನಿಮ್ಮುಂದೆ ಇಡುತ್ತಿದ್ದೇನೆ. ಯಾವ ರೀತಿಯ ಅದ್ಭುತ ಎಂದರೆ, ಇದರಲ್ಲಿ ಗ್ರೂಪಿಂಗ್ ಆಫ್ ಲೆಡ್ಜರ್ಸ್ ಎಂಬುದು ಇರ್ತದೆ. ಗ್ರೂಪಿಂಗ್ ಅಂದಾಗ ಲೆಡ್ಜರ್ ಅರ್ಥವೇನು ಅಂದರೆ, ನೀವು ಸಾಮಾನ್ಯವಾಗಿ ಅಕಾಡೆಮಿಕ್ ಕೋರ್ಸ್ನಲ್ಲಿ ತಿಳಿದಿರುವುದು ಏನೆಂದರೆ, ಅಕಾಡೆಮಿಕ್ ಕೋರ್ಸ್ನಲ್ಲಿ ಅಲ್ಲಿ ನೀವು ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್ ಎಂಬುದನ್ನು ಓದಿದ್ದೀರಿ ಮತ್ತು ಅದರಿಂದ ಆ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟೆನ್ಸಿ ಅಂದ್ರೆ ಡೆಬಿಟ್ ಮತ್ತು ಕ್ರೆಡಿಟ್ ಅನ್ನು ಹೇಗೆ ಬಳಸಬೇಕು ಎಂಬುದನ್ನು ತಿಳಿದುಕೊಂಡು ಅದರ ಪ್ರಕಾರ ಎಂಟ್ರಿಗಳನ್ನು ಪಾಸ್ ಮಾಡಿದ್ದೀರಿ. ತಪ್ಪಾದಾಗ ಆದ್ರೆ ಇಂದು ನೀವು ಅದಕ್ಕಿಂತ ಹೆಚ್ಚು ಏನೂ ಮಾಡಿಲ್ಲ, ಆದ್ರೆ ನೀವು ಪ್ರತಿದಿನವೂ ಇದನ್ನ ಮಾಡಿಸಿದ್ದೀರಾ. ಟ್ರಯಲ್ ಬ್ಯಾಲೆನ್ಸ್ ಅನ್ನು ಅಕೌಂಟೆಂಟ್ ಎಂಬ ವ್ಯಕ್ತಿಯನ್ನು ಕರೆದುಕೊಂಡು ಅದರಲ್ಲಿ ಲಯಬಿಲಿಟೀಸ್, ಅಸೆಟ್ಸ್ ತೆಗೆದುಕೊಂಡು, ಇಲ್ಲವೇ ಪರ್ಸನಲ್ ಅಕೌಂಟ್ಸ್, ರಿಯಲ್ ಅಕೌಂಟ್ಸ್ ತೆಗೆದುಕೊಂಡು ಹೋಗಿ ಪೇರೆಂಟ್ಸ್ ಹೀಟ್ ಅಥವಾ ನಾನ್ ಅಕೌಂಟ್ ಅನ್ನು ಟ್ರೇಡಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನಲ್ಲಿ ಪ್ಲೇಸ್ ಮಾಡಿ ರಿಪೋರ್ಟ್ ತಯಾರಿಸಿ ಆ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡಿ, ಅಯ್ಯೋ ನಮ್ಮ ಅಕೌಂಟೆಂಟ್ ಗಾರು ತುಂಬಾ ಚೆನ್ನಾಗಿದ್ದಾರೆ ಎಂದು ಹೇಳುವುದು ಹೋಗಿ, ಆದ್ರೆ ಅದರ ಡೇಟಾ ವರ್ಕ್ ಮಾಡಿದ್ದೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಆದರೆ ಇವತ್ತು ಕಂಪ್ಯೂಟರ್ ಆಫ್ ಅಕೌಂಟಿಂಗ್ ನಲ್ಲಿ ಅಂತಹ ಚಿತ್ರಗಳು ಏನೂ ಇರೋದಿಲ್ಲ. ನೀವು ಯಾವುದೇ ರೀತಿಯ ಅಕೌಂಟಿಂಗ್ ಸೈಕಲ್ ಅನುಸರಿಸಬೇಕಾಗಿಲ್ಲ. ಇದರಲ್ಲಿ ಮೊದಲ ಅಂಶವೇನೆಂದರೆ ಜನರಲೈಸೇಷನ್, ಅಂದರೆ ಹಣಕಾಸಿನ ಘಟನೆಗಳ ದಾಖಲಾತಿ. ನೀವು ಹಣಕಾಸಿನ ಘಟನೆಗಳನ್ನು ಡೆಬಿಟ್, ಕ್ರೆಡಿಟ್ ದಾಖಲಿಸಿದಾಗ ಆ ದಾಖಲಾತಿಯಲ್ಲಿ ಡೆಬಿಟ್ ಯಾಕೆ ಮಾಡ್ತಿದ್ಯಾ, ಆಸ್ತಿ ಎಂದುಕೊಂಡು ಮಾಡ್ತೀಯಾ, ವೆಚ್ಚ ಎಂದುಕೊಂಡು ಮಾಡ್ತೀಯಾ, ಕ್ರೆಡಿಟ್ ಯಾಕೆ ಮಾಡ್ತಿದ್ಯಾ, ಆದಾಯ ಇಲ್ದಿದ್ರೆ ಬಂಡವಾಳ ಅಥವಾ ಬಾಧ್ಯತೆಗಳ, ಈ ರೀತಿಯಾಗಿ ನೀವು ಗುರುತಿಸಿಕೊಂಡು ಅದನ್ನೇ ಗ್ರೂಪ್ ಎಂದು ಕರೆಯುತ್ತಾರೆ. ಇದು ಹೆಚ್ಚಾಗಿ ಗ್ರೂಪಿಂಗ್ ಆಫ್ ಹೆಡ್ಜಸ್ ಅಂದ್ರೆ ಯಾವ ವರ್ಗಕ್ಕೆ ಸೇರಿದೆ ಎಂದು ತಿಳಿದುಕೊಳ್ಳಬಹುದು. ಆಗ ಸಿಸ್ಟಮ್ ಸ್ವಯಂಚಾಲಿತವಾಗಿ ಬೇರ್ಪಡಿಸುತ್ತದೆ. ಆ ಐಟಮ್ ಸರಿಯಾದ ಸ್ಥಳದಲ್ಲಿ ಇರ್ತದೆ. ನೀವು ಬ್ಯಾಲೆನ್ಸ್ ಶೀಟ್ ಅನ್ನು ತೆಗೆದುಕೊಳ್ತೀರಾ. ಟ್ರಯಲ್ ಬ್ಯಾಲೆನ್ಸ್ ತೆಗೆದುಕೊಳ್ಳುವುದು ಆ ಟ್ರೇಡಿಂಗ್ ಖಾತೆಯನ್ನ ನಂತರ ಸರಿಯಾದ ಸ್ಥಳಕ್ಕೆ ತೆಗೆದುಕೊಂಡು ಹೋಗ್ತದೆ. ನೀವು ತಕ್ಷಣವೇ ಸಾಮಾನ್ಯವಾಗಿ ಕೈಯಾರೆ ಲೆಕ್ಕಾಚಾರ ಮಾಡ್ತೀರಿ. ನೀವು ಕಲಿತ ಅಕಾಡೆಮಿಕ್ ಕೋರ್ಸ್ಗಳಲ್ಲಿ ಏನ್ ಕಲ್ತಿದ್ದೀರಿ? ಯಾವುದಾದರೂ ಒಂದು ಹಣಕಾಸು ವರದಿ ತಯಾರಿಸಲು, ಬ್ಯಾಲೆನ್ಸ್ ಶೀಟ್ ಅಥವಾ ಲಾಭ ಮತ್ತು ನಷ್ಟ ಖಾತೆ ತಯಾರಿಸಲು ನೀವು ಏನ್ ಮಾಡ್ತೀರಿ? ಇವೆಲ್ಲ ಮಾಡಿ 1 ವಾರ ಸಮಯ ಕೇಳಿ ನೀವು ಅದನ್ನು ಫೈನಲ್ ಮಾಡ್ತಿದ್ದೀರಿ. ಆದ್ರೆ ತುರ್ತು ಪರಿಸ್ಥಿತಿಗಳಲ್ಲಿ ನೀವು ಯಾವುದೇ ಡೇಟಾ ನೀಡಲು ಸಾಧ್ಯವಾಗ್ತಿರ್ಲಿಲ್ಲ. ಏಕೆಂದರೆ ನಿಮಗೆ ಯಾವ ರೀತಿ ನಮಗೆ ಆಗಾಗ್ಗೆ ಇರುವ ಒತ್ತಡ ನಿರ್ವಹಣೆ ಸಾಧ್ಯವಾಗ್ತಿರ್ಲಿಲ್ಲ. ಆದ್ರೆ ಲೆಕ್ಕಾಚಾರದಲ್ಲಿ ಅಂಥದ್ದೇನೂ ಇರೋದಿಲ್ಲ. ಕಂಪ್ಯೂಟರ್ ಆಫ್ ಅಕೌಂಟಿಂಗ್ ನೋಡಿದ್ರೆ ಅದ್ಭುತವೆಂದರೆ, ನೀವು ಯಾವ ಕ್ಷಣದಲ್ಲಾದ್ರೂ 15 ದಿನಗಳ ಲೆಕ್ಕವನ್ನ ಬರೆಯಬಹುದು, 10 ದಿನಗಳ ಲೆಕ್ಕವನ್ನ ಬರೆಯಬಹುದು. ಇವತ್ತಿನವರೆಗೆ ನನ್ನ ಸ್ಥಿತಿ ಏನು, ನನ್ನ ಬ್ಯಾಲೆನ್ಸ್ ಶೀಟ್ ಸ್ಥಿತಿ ಏನು, ನನ್ನ ಟ್ರಯಲ್ ಬ್ಯಾಲೆನ್ಸ್ ಏನು, ನಂತರ ನನಗೆ ಬರಬೇಕಾದವು ಎಷ್ಟು, ಕೊಡಬೇಕಾದವು ಎಷ್ಟು, ನನ್ನ ಗ್ಯಾಸ್ ಬ್ಯಾಲೆನ್ಸ್, ನನ್ನ ಸ್ನ್ಯಾಕ್ ಬ್ಯಾಲೆನ್ಸ್ ಎಷ್ಟು, ಎಲ್ಲವೂ ನಮಗೆ ಗೊತ್ತಾಗುತ್ತದೆ, ಎಲ್ಲವೂ ನಮಗೆ ಸ್ಪಷ್ಟವಾಗುತ್ತದೆ. ಅದ್ಭುತವಾದ ಪ್ಯಾಕೇಜ್ ನಂತರ ಎಐ ಕೂಡ ಸೇರ್ಕೊಂಡಿದೆ. ಆದ್ರಿಂದ ಎಐ ಇಂದ ನೀವು ಯಾವ ರೀತಿಯ ಉತ್ತರಗಳನ್ನ ಪಡೆಯುತ್ತೀರೋ ಅದೇ ಉತ್ತರಗಳು ಇದ್ರಲ್ಲಿಯೂ ಬರುತ್ತವೆ. ಅದೇ ಅದ್ಭುತ ಅಂದ್ರೆ, ನೀವು ತಿಳಿಯಬೇಕಾದ ಅದ್ಭುತ ಅದೇ. ಹಾಗಾಗಿ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಮೂಲಕ ನೀವು ಇಂದು ಯಾವುದೇ ರಿಸ್ಕ್ ಇಲ್ಲ. ಇವತ್ತು ಅಕೌಂಟಿಂಗ್ ಸೈಕಲ್ ನಲ್ಲಿ 7 ಅಂಶಗಳಿರ್ತವೆ. ಜರ್ನಲೈಸೇಷನ್ ಇಂದ ಫೈನಲೈಸೇಷನ್ ವರೆಗೆ 7 ಹಂತಗಳಿರ್ತವೆ. ಇಲ್ಲಿ 7 ಸಂಸ್ಥೆಗಳನ್ನು ಕೊಡಿ, ಒನ್ಲಿ 1 ಸ್ಟೆಪ್ಗೆ ಓಟು. ಆ ಒಬ್ಬ ಸ್ಟೆಪ್ ಮೂಲಕ ನಿಮಗೆ ಬೇಕಾದುದನ್ನು ಸೃಷ್ಟಿಸಿಕೊಳ್ಳಬಹುದು. ಖಚಿತವಾಗಿಯೂ ನೀವು ಅದನ್ನು ಸಾಧಿಸಬಹುದು. ಏಕೆಂದ್ರೆ ನೀವು ಅಕೌಂಟಿಂಗ್ ಪ್ಯಾಕೇಜ್ ಕಲಿಯುವ ಮೊದಲು ನಿಮಗೆ ಮೂಲಭೂತ ವಿಷಯಗಳು ತಿಳಿದಿರಬೇಕು. ಏಕೆಂದ್ರೆ ಆ ಮೂಲಭೂತ ವಿಷಯಗಳ ಮೇಲೆ ಆಧಾರಿತವಾಗಿ ಕೋಡಿಂಗ್ ಮಾಡಲಾಗಿದೆ ಮತ್ತು ಒಂದು ಸಾಫ್ಟ್ವೇರ್ ತಯಾರಾಗಿದೆ. ಅಷ್ಟೇ ಹೊರತು ಇದು ಒಂದು ವಿಷಯ, ಸಬ್ಜೆಕ್ಟ್ ಅಲ್ಲ. ಟ್ಯಾಲಿ ಒಂದು ಟೂಲ್, ಇದು ವಿಷಯವಲ್ಲ. ಇದು ನಿಮಗೆ ಕಾಮರ್ಸ್ ವಿಷಯವನ್ನು ಎಕ್ಸ್ಪೋಸ್ ಮಾಡೋದಿಲ್ಲ. ಟೂಲ್ ಅಂದ್ರೆ
ಸರಳೀಕರಿಸಿ ನೀವು ತ್ವರಿತವಾಗಿ ನಿಮ್ಮ ರಿಪೋರ್ಟ್ಗಳನ್ನ ಪ್ರಸ್ತುತಪಡಿಸಲು ಶಕ್ತಿಯನ್ನು ನೀಡುವ ಒಂದು ಅಕೌಂಟಿಂಗ್ ಪ್ಯಾಕೇಜ್. ಅದರಲ್ಲಿ ಅನೇಕ ವಿಧದ ಅಕೌಂಟಿಂಗ್ ಪ್ಯಾಕೇಜ್ಗಳಿವೆ, ಆದ್ರೆ ಆ ಎಲ್ಲದರಲ್ಲಿ ಟ್ಯಾಲಿಯೇ ಮೊದಲನೆಯದು. ಅದಕ್ಕಾಗಿ ಅಂದ್ರೆ ನಮ್ಮ ಭಾರತದಲ್ಲಿ ತಯಾರಾದ ಪ್ಯಾಕೇಜ್. ಅರ್ಥಶಾಸ್ತ್ರವನ್ನ ನಿಮ್ಮ ಮುಂದೆ ತಂದಿಡುತ್ತಿದ್ದೇವೆ. ಆದ್ದರಿಂದ ನೀವು ಎಷ್ಟು ಗಮನ ಹರಿಸಬಹುದು ಅಷ್ಟೆಲ್ಲವೂ ಇದರಲ್ಲಿ ಸಿಗ್ತದೆ. ನಿಮ್ಮ ರೆಕಾರ್ಡೆಡ್ ಕ್ಲಾಸ್ನಲ್ಲಿ ವಿವರವಾಗಿ ನಿಮ್ಗೆ ಲಭ್ಯವಾಗುತ್ತೆ. ಪ್ರತಿಯೊಂದು ಸಮಸ್ಯೆಯನ್ನು ನಾನು ಸೈಟ್ನಲ್ಲಿ ಮಾತ್ರವಲ್ಲದೆ ಪ್ರತಿಯೊಂದು ಹಂತದಲ್ಲಿಯೂ ಯಾವುದೇ ಸಂಶಯ ಇಲ್ಲದೆ ನಿಮ್ಗೆ ಸ್ಪಷ್ಟಪಡಿಸುತ್ತೇನೆ ಎಂದು ಖಚಿತಪಡಿಸುತ್ತೇನೆ. ಆದ್ದರಿಂದ ಟ್ಯಾಲಿ ಅಕೌಂಟಿಂಗ್ ಕಲಿಯುವುದೆಂದರೆ ಬಹಳ ಎಂದರೆ ಬಹಳ ಅಗತ್ಯವಿದೆ ಅಂದಾಯಿ. ಇತ್ತೀಚಿನ ಕಾಲದಲ್ಲಿ ಬಹಳ ಅಗತ್ಯವಿದೆ. ಆದ್ದರಿಂದ ಟ್ಯಾಲಿ ಕಲಿಬೇಕೆಂದ್ರೆ ನೀವು ಕಾಮರ್ಸ್ ಪದವಿ ಪಡೆದಿರಬೇಕೆಂಬ ಅವಶ್ಯಕತೆ ಇಲ್ಲ. ವೆಲ್ವಿಲ್ ಒಂದು ಸ್ನೇಹಪರ ಬಳಕೆದಾರ ಸ್ನೇಹಿ ಸಾಫ್ಟ್ವೇರ್ ಆಗಿದೆ. ಇದು ಜಗತ್ನಲ್ಲಿ ಅತ್ಯಂತ ಸರಳ ಪ್ಯಾಕೇಜ್ ಆಗಿದೆ. ಯಾರಾದ್ರೂ ಇದನ್ನ ಆಪರೇಟ್ ಮಾಡಬಹುದು. ಇದರ ಫಲಿತಾಂಶ ಯಾವಾಗ ಬೇಕಾದ್ರೂ ಪಡೆಯಬಹುದು. ಹಾಗೆ ಮಾಲೀಕರು ಅಥವಾ ಅಕೌಂಟೆಂಟ್ ಇಬ್ಬರು ಫಲಿತಾಂಶವನ್ನು ತಿಳಿದುಕೊಳ್ಳಬಹುದು. ನಂತರ ಎಷ್ಟು ಆಳವಾಗಿ ನೋಡ್ಬೇಕೆಂದರೂ ಇದನ್ನು ನೋಡಬಹುದು. ನಾವು ನಿಮ್ಗೆ ಒಂದು ನಿಯಂತ್ರಣ ಬಿಂದು, ನಿಮ್ಮ ವರದಿಗಳ ನಿಯಂತ್ರಣ ಬಿಂದು ನೀಡ್ತೇವೆ. ಯಾವಾಗ ಬೇಕಾದ್ರೂ ಅಕೌಂಟಿಂಗ್ ವರದಿಯ ಸರಿಯಾದ ವಿವರಣೆ ಅಂದ್ರೆ ಅಕೌಂಟಿಂಗ್ ವರದಿ. ಇದು ನಿಜವಾದ ಸ್ನೇಹಿತನಂತೆ ನಿಮ್ಮ ವ್ಯವಹಾರಕ್ಕೆ, ಇದು ನಿಮ್ಮನ್ನ ಮಾರ್ಗದರ್ಶಿಸುವ ಒಂದು ಮಾರ್ಗದರ್ಶಕನಂತೆ ವ್ಯವಹಾರಿಕರಿಗೆ ಕಾರ್ಯನಿರ್ವಹಿಸುತ್ತೆ. ನಿಮ್ಮಲ್ಲಿ ಆಗಬೇಕಾದ ಎಲ್ಲಾ ಬದಲಾವಣೆಗಳನ್ನ ಸಮಯಕ್ಕೆ ತಕ್ಕಂತೆ ತೋರಿಸ್ತದೆ. ಆದ್ರಿಂದ ಅಕೌಂಟಿಂಗ್ ಪ್ಯಾಕೇಜ್ ಅನ್ನ ಸ್ನೇಹಿತನಂತೆ ನೋಡ್ಕೋಬೇಕು. ನೀವದನ್ನ ಸ್ನೇಹಿತನಂತೆ ಪರಿಗಣಿಸಬೇಕು. ನೀವದನ್ನ ತೆಗೆದುಕೋಬೇಕು. ಸಹಾಯ ಮಾಡು ಇದನ್ನು. ಅಕೌಂಟಿಂಗ್ ಪ್ಯಾಕೇಜ್ ಇದು ನಿಮ್ಗೆ ಸಹಾಯಕನಂತೆ ಇರುತ್ತದೆ. ಹಾಗಾಗಿ ನೀವು ಜಾಗ್ರತೆ ವಹಿಸಿದರೆ ನಾನು ಹೇಳುವ ತರಬೇತಿಯ ಮೂಲಕ ನೀವು ಅದ್ಭುತಗಳನ್ನು ಸೃಷ್ಟಿಸಬಹುದು. ನೀವು ಎಲ್ಲಿಗಾದ್ರೂ ಹೋಗಬಹುದು. ಇದು ತುಂಬಾ ಸುಲಭವಾದದ್ದು. ಆದ್ದರಿಂದ ನಾನು ಈಗ ಹೇಳಲಿರುವುದು ಎಂದರೆ ಈ ಅಕೌಂಟಿಂಗ್ ಪ್ಯಾಕೇಜ್ ಅನ್ನು ಸುಲಭವಾಗಿ ಹೇಗೆ ಬಳಸಬಹುದು ಎಂಬುದನ್ನು ನಾನು ವಿವರವಾಗಿ ವಿವರಿಸುತ್ತೇನೆ. ನಂತರ ಭಾರತದಲ್ಲಿ ಯಾರಾದರೂ ಇದನ್ನು ಸ್ಪರ್ಶಿಸಿದ್ದಾರೆ, ನಾನು ಸ್ಪರ್ಶಿಸಿದ್ದೇನೆ, ನಾನು ಸ್ವತಃ ಇದನ್ನು ಮಾಡಿದ್ದೇನೆ. ಗ್ರೂಪಿಂಗ್ ಅನ್ನು ಅಪ್ಡೇಟ್ ಮಾಡಬಹುದು. ಗ್ರೂಪಿಂಗ್ ಅಪ್ಡೇಟ್ ಎಂದರೆ ಇದು ಯಾವ ಗ್ರೂಪಿಗೆ ಸೇರಿದೆ ಎಂಬ ಅರ್ಥ. ಇದು ಲಯಬಿಲಿಟೀಸ್ ಸೇರಿದೆಯೋ, ಅಸೆಟ್ಸ್ ಸೇರಿದೆಯೋ, ವೆಚ್ಚ ಅಥವಾ ಆದಾಯಕ್ಕೆ ಸೇರಿದೆಯೋ ಎಂಬುದನ್ನು ಸೂಚಿಸುತ್ತದೆ. ನಂತರ ಡೆಬಿಟ್ ಮತ್ತು ಕ್ರೆಡಿಟ್ ವಿಷಯದಲ್ಲಿಯೂ ಇಂದಿಗೂ ಒಂದು ಗೊಂದಲ ಇದೆ. ಇತಿಹಾಸದಲ್ಲಿ ಕ್ಲಾಸಿಕ್ ಇನ್ಕೇಶನ್ ಪದ್ಧತಿಯ ಸ್ಪರ್ಧೆಯಿಂದ 1994 ರಲ್ಲಿ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟ್ಸ್ ಅನ್ನು ರೂಪಿಸಿದರು. ನಂತರ ಆಧುನಿಕ ವರ್ಗೀಕರಣವನ್ನು 19th ಮತ್ತು 20th ಶತಮಾನಗಳಲ್ಲಿ ರೂಪಿಸಲಾಯಿತು. 11ನೇ ಭಾಗದಲ್ಲಿ ನಾನು ಡೆಬಿಟ್ ಮತ್ತು ಕ್ರೆಡಿಟ್ ಅನ್ನು ಸರಳವಾದ ಪಟ್ಟಿ ರೂಪದಲ್ಲಿ ತಯಾರಿಸಿದ್ದೇನೆ. ಅದು ನಿಮ್ಮ ಮೆಟ್ರೋ ಅಥವಾ ನಿಮಗೆ ನೀಡಿರುವ ಮೆಟೀರಿಯಲ್ ಅಲ್ಲಿ ಇರ್ತದೆ. ಅದನ್ನು ಒಮ್ಮೆ ನೋಡಿ. ಪರೀಕ್ಷೆ ಉದಾಹರಣೆಗಳಿರೋದ್ರಿಂದ ನಾವು ತುಂಬಾ ಸರಳವಾದ ಮಾರ್ಗಗಳನ್ನ ಮೊದಲು ನೀಡುತ್ತಿದ್ದೇವೆ. ಇವತ್ತು ಒಂದು ಟ್ಯಾಲಿಯೊಂದಿಗೆ ನೀವು ಎಲ್ಲಿಗೆ ಹೋಗಬಹುದು ಎಂದರೆ ಹೈದರ್ ಸರ್ ಮಾಡಿದ ಕೆಲಸವನ್ನ ನೀವು ಕೂಡ ಮಾಡಬಹುದು. ಆಡಿಟರ್ ಅವರು ಹೇಗೆ ಸ್ಪರ್ಧೆ ಮಾಡುತ್ತಿದ್ದಾರೆ, ಅವರು ಹೇಗೆ ತೆರಿಗೆಯನ್ನ ಖಚಿತವಾಗಿ ಕನಿಷ್ಠಗೊಳಿಸುತ್ತಿದ್ದಾರೆ. ಇದು ನಿಮಗೆ ಇಷ್ಟು ಅದ್ಭುತವಾದ ಜ್ಞಾನವನ್ನು ನೀಡುತ್ತದೆ. ಆದ್ದರಿಂದ ನೀವು ಚೆನ್ನಾಗಿ ತಿಳಿದುಕೊಳ್ಳಬೇಕಾದ ವಿಷಯವೇನೆಂದ್ರೆ ನೀವು ಖಚಿತವಾಗಿ ಇದನ್ನು ಬಳಸಿಕೊಳ್ಳಲು ಸಾಧ್ಯವಾದರೆ ನಿಮಗೆ ನಿಮ್ಮ ಅಗತ್ಯಗಳು ತಿಳಿಯುತ್ತವೆ. ನಾನು ಒಂದು ಪಾರ್ಟಿ ಪೇಜ್ಗಳನ್ನು ಬರೆದಿದ್ದೇನೆ. ನೀವು ಬಹುತೇಕ ಯಾರನ್ನೂ ಟೀಕಿಸ್ತಿಲ್ಲ. ಯಾವ ಸ್ಕೂಟಿಗೆ ಹೋದ್ರು, ಎಲ್ಲಿಗೆ ಹೋದ್ರು ಒಂದು 130 ಓ ಕ್ವಾಂಟಿಯೋಲೆಜ್ಜಸ್ ನೀಡುತ್ತಿದ್ದರೆ ಡೈರೆಕ್ಟ್ ಆಗಿದ್ದರೆ ಇಂಡೈರೆಕ್ಟ್ ಎಂದು ಕರೆಯುತ್ತಾರೆ. ಆದರೆ ನೀವು ಚೆನ್ನಾಗಿ ಗಮನಿಸಬೇಕಾದದ್ದು ಏನೆಂದರೆ ಸ್ವಭಾವ ಬದಲಾಗುತ್ತದೆ. ತಯಾರಿಕೆಯಲ್ಲಿ ಡೈರೆಕ್ಟ್ ಅನ್ನು ವಿವರಿಸಿ ಎಂದರೆ ಸಾಮಾನ್ಯವಾಗಿ ಅದರಲ್ಲಿ ಇಂಡೈರೆಕ್ಟ್ ಅನ್ನು ವಿವರಿಸಿ ಎಂದು ಎರಡೂ ಕಡೆಗಳಲ್ಲಿ ಒಂದರಲ್ಲಿ ಅಸರಾಗಿರಬಹುದು. ಇನ್ನೊಂದು ಕಡೆ ಎಕ್ಸ್ಪ್ಯಾಂಡ್ ಇಲ್ಲಿ ಇರಬಹುದು. ಒಂದು ರೀತಿಯಲ್ಲಿ ಅದು ಇರದು. ಒಂದು ಕಡೆ ಇನ್ಕಮ್ ಆಗಿದೆ, ಇನ್ನೊಂದು ಕಡೆ ವೆಚ್ಚವಾಗಿದೆ. ಆದ್ರಿಂದ ಎಲ್ಲಾ ರೀತಿಯ ಸ್ವಭಾವವನ್ನ ಅವಲಂಬಿಸಿ ಅದರ ರೂಪವನ್ನ ಬದಲಾಯಿಸುತ್ತದೆ. ಆದ್ರಿಂದ ಲೆಡ್ಜರ್ಗಳ ಗುಂಪು ಮಾಡುವುದು ಮಾತ್ರ ನಿಮ್ಮನ್ನು ಪರಿಪೂರ್ಣ ಅಕೌಂಟೆಂಟ್ ಆಗಿ ರೂಪಿಸಬಹುದು. ಭಾರತದೆಲ್ಲೆಡೆ ನೀವು ಯಾವ ನಗರಕ್ಕೂ ಹೋದರೂ, ಯಾವ ರಾಜ್ಯಕ್ಕೂ ಹೋದರೂ ಎಲ್ಲಿಯೂ ಗ್ರೂಪಿ ಕಾಂಬಿನೇಷನ್ಸು, ಪಿಜೆಸಿ ಇನ್ಸ್ಟಿಟ್ಯೂಟ್ ಇರುವುದಿಲ್ಲ ಎಂದು ನಾನು ಹೇಳಿದ್ದೇನೆ. ಏಕೆಂದರೆ ದಾದಾಪು ಎಲ್ಲಾ ಪ್ರದೇಶಗಳಿಂದ, ಅಥ ತಮಿಳುನಾಡಿಂದ, ಅಥ ಕರ್ನಾಟಕದಿಂದ, ಅಥ ಮಹಾರಾಷ್ಟ್ರದಿಂದ, ಇತ್ತ ಒಡಿಶಾದಿಂದ ಕೂಡ ನನ್ನ ಬಳಿ ವಿಶೇಷವಾದ ಅಧ್ಯಯನಕ್ಕಾಗಿ ಬಂದಿದ್ದಾರೆ, ತರಬೇತಿ ಪಡೆದಿದ್ದಾರೆ.
ಅವರು ಬಾಯಲ್ಲಿ ಹೇಳುವ ಚಿಕ್ಕ ಮಾತುಗಳು ನಾವು ಎಲ್ಲಿದ್ರೂ ಕೂಡ ನಾವಲ್ಲಿ ಕಲಿತಿದ್ದೇವೆ ಎಂದು ಬರುತ್ತಾರೆ. ನಮಗೆ ಎಲ್ಲಿಯೂ ಕೂಡ ಕಲಿಸಿಲ್ಲ. ಇಲ್ಲಿದೆ ನೋಡಿ, ನಿಮ್ಮ ಬಳಿ ಕಲಿಯಲು ಬಂದಿದ್ದೇವೆ, ಅಷ್ಟು ದೂರದಿಂದ ಬಂದಿದ್ದೇವೆ ಎಂದು ಹೇಳಿದರು. ಕಲಿತರು, ಹೋದರು. ಲೆಡ್ಜರ್ಗಳ ಗುರುಪು ಮಾಡುವುದು ಒಂದೇ ಒಂದು ವಿಷಯ ನಿಮ್ಮನ್ನು ಎಲ್ಲೋ ತೆಗೆದುಕೊಂಡು ಹೋಗಿ ಕುಳಿತು ಬಿಡಬಹುದು. ನಿಮಗೆ ಪರಿಪೂರ್ಣ ಅಕೌಂಟೆಂಟ್ ಎಂಬ ಗುರುತನ್ನು ತರುವ ಸಾಮರ್ಥ್ಯ ಇದರಲ್ಲಿದೆ. ಆದ್ದರಿಂದ ನೀವು ತಿಳಿಯಬೇಕಾದದ್ದು ಎಂದರೆ ಗ್ರೂಪ್ ಅಡ್ಜೆಕ್ಷನ್ ಅನ್ನು ನೀವು ಖಚಿತವಾಗಿ ಕಲಿಯಲು ಸಾಧ್ಯವಾದರೆ. ಅವಶ್ಯಕತೆ ಇಲ್ಲ. ನಂತರ ಡೆಬಿಟ್ ಪ್ರೈವೇಟ್ ಅಂದ್ರೆ ಜನರಲೈಸೇಷನ್ ಅಥವಾ ಟ್ರಾನ್ಸಾಕ್ಷನ್ಗಳ ಗುಂಪು ಮಾಡುವುದು ಹೇಗಿರುತ್ತೆ ಅಂದ್ರೆ, ಬಹುತೇಕ ಅನೇಕ ಸಂದರ್ಭಗಳಲ್ಲಿ ನಿಮಗೆ ತಪ್ಪು ಮಾಡಲು ಅವಕಾಶ ನೀಡುವುದಿಲ್ಲ. ಟ್ರಯಲ್ ಬ್ಯಾಲೆನ್ಸ್ ಇಲ್ಲಿ ಇರೋದಿಲ್ಲ. ಏಕೆಂದ್ರೆ ಟ್ರಯಲ್ ಬ್ಯಾಲೆನ್ಸ್ ಅಗತ್ಯವಿದೆ. ಇಲ್ಲಿ ಏಕೆ ಇಲ್ಲ ಅಂದ್ರೆ, ಇಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಬೇಕಾಗ್ತದೆ. ಏಕೆಂದ್ರೆ ಅರ್ಥಮೆಟಿಕಲ್ ಎಕ್ವಸಿ 4 ದಿನ ತೆಗೆದುಕೊಂಡ್ರೆ 2 ಬೇಕು ಅಂದ್ರೆ 4ನೇ ರಸೀದಿಯಲ್ಲಿ 2 ಖರ್ಚುಗಳಿರ್ತವೆ. ಅದರಿಂದ 2 ಬ್ಯಾಲೆನ್ಸ್ ಇರಬೇಕು. 2+2 ಕೊಡಬಾರ್ದು, 4 ಹಾಕಿ ತೆಗೆದುಕೊಳ್ಬೇಕು. ಹಾಗಾದ್ರೆ ಇಲ್ಲಿ ಹೇಗಿರುತ್ತೆ? ಒಂದು ಡೆಬಿಟ್, ನೀವು 4 ರೂಪಾಯಿ ಕೊಟ್ರೆ ಖರ್ಚು 12 ರೂಪಾಯಿ ಎಂದು ಬರಿಬೇಕು ಮತ್ತು ಆಟೋಮೆಟಿಕ್ ಆಗಿ ಬ್ಯಾಲೆನ್ಸ್ 7 ರೂಪಾಯಿ ಬರಿಬೇಕು. ಇಲ್ಲದಿದ್ರೆ ಅದು ತಾಳಿಯಾಗದು. ಯಾಕೆಂದ್ರೆ ಡೆಬಿಟ್ ಎಷ್ಟು ಆಗುತ್ತದೋ ಅಷ್ಟೇ ಕ್ರೆಡಿಟ್ ಕೂಡ ಇರಬೇಕು. ಅಕೌಂಟಿಂಗ್ ಪ್ರಕಾರ ಇದರಲ್ಲಿ ನೀವು ಡೆಬಿಟ್ ಬರೆದು ಸ್ವಲ್ಪ ಕಡಿಮೆ ಹಾಕಿದ್ರು ಅದು ಅನುಮತಿಸುವುದಿಲ್ಲ. ನಿಮ್ಮನ್ನು ನೀವು ಉಳಿಸಿಕೊಳ್ಳಲು ಅವಕಾಶ ನೀಡುವುದಿಲ್ಲ. ಅದಕ್ಕಾಗಿ ನಾವಿಲ್ಲಿ ನಿಲ್ಲುತ್ತಿದ್ದೇವೆ, ಪ್ರಿಪೇರಿಂಗ್ ಅಂಡ್ ಟ್ರಯಲ್ ಬ್ಯಾಲೆನ್ಸ್. ಹೀಗಾಗಿ ಎಲ್ಲಾ ರೀತಿಯಲ್ಲೂ ನಿಮ್ಮನ್ನು ನಿಯಂತ್ರಿಸಿ ನಿಮ್ಮನ್ನು ಮುಂದಕ್ಕೆ ಕರೆದೊಯ್ತೀವಿ. ಅದಲ್ಲದೆ ಈಗ ನೀವು ಮಾಡಬೇಕಾದದ್ದು ಏನೆಂದರೆ, ನೀವು ಯಾವಾಗ್ಲಾದ್ರೂ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಮಾಡಿದಾಗ ನಿಮ್ಮ ಕಣ್ಣು ಮುಂದೆ ಯಾವ ಸ್ಕ್ರೀನ್ ಕಾಣಿಸ್ತದೋ ಆ ಸ್ಕ್ರೀನ್ ನಿಮ್ಮನ್ನು ಮುಂದಕ್ಕೆ ನಡೆಸ್ತದೆ. ಏಕೆಂದ್ರೆ ಸ್ಕ್ರೀನ್ ಅನ್ನು ಗಮನಿಸಿದರೆ ನೀವು ಯಾವುದೇ ತಪ್ಪು ಮಾಡಲು ಅವಕಾಶ ನೀಡದು. ಅದು ಒಂದು ಪಾಯಿಂಟ್. ಎರಡನೆಯದಾಗಿ, ನಂತರ ನಿಮಗೆ ಎಷ್ಟು ವಿಧಗಳಾದರೂ ವ್ಯವಹಾರಕ್ಕೆ ತಕ್ಕಂತೆ ನೀವು ಮ್ಯಾನುಫ್ಯಾಕ್ಚರಿಂಗ್ ನಿಂದ ಟ್ರೇಡಿಂಗ್ಗೆ, ಟ್ರೇಡಿಂಗ್ ನಿಂದ ಕಾಂಟ್ರಾಕ್ಟ್ಗೆ, ಹಾಸ್ಪಿಟಲ್ ನಿಂದ ಕಾಲೇಜ್ಗೆ ಹೋದರೆ ಅದಕ್ಕೆ ತಕ್ಕಂತೆ ನಿಮ್ಮನ್ನು ಗ್ರೂಪಿಂಗ್ ಮಾಡಲು ಅವಕಾಶ ಮಾಡಿಕೊಡುತ್ತವೆ. ಗ್ರೂಪಿಂಗ್ ಅಲ್ಲಿ 28 ಗ್ರೂಪ್ಸ್ ಇರ್ತವೆ. ಆ 28 ಗ್ರೂಪ್ಸ್ ನಿಂದ 22,800 ಗ್ರೂಪ್ಸ್ ವರೆಗೂ ನೀವು ಬದಲಾಯಿಸಿಕೊಳ್ಳಲು ಅವಕಾಶ ಮಾಡಿಕೊಡುತ್ತವೆ. ಆದ್ರೆ ಒಂದು ಗ್ರೂಪ್ ಕೂಡ ನಿಮ್ಮನ್ನು ತೆಗೆದುಹಾಕಲು ಬಿಡದು. ಏಕೆಂದರೆ ಅವರು ಕೋಡಿಂಗ್ ಮೂಲ ಅಕೌಂಟೆನ್ಸಿಯ ಮೇಲೆ ಆಧಾರಿತವಾಗಿ ಮಾಡಿದ್ದಾರೆ. ಆದ್ರೆ ನಮಗೆ ಗೊತ್ತಿರುವ ತಾಯಿ ಇನ್ನೂ ತೆಗೆದು ಹಾಕಿದ್ದೇವೆ ಎಂದುಕೊಳ್ಳಿ, ಅನಾವಶ್ಯಕವಾಗಿ ಅದು ತೊಂದರೆಯಾಗುತ್ತದೆ ಎಂಬ ಉದ್ದೇಶದಿಂದ ಯಾವ ರೀತಿಯಲ್ಲೂ ಅದು ಮಾಡಲು ಬಿಡದು. ಓಕೆ, ಅದಕ್ಕಾಗಿ ನೀವೀಗ ಮೊದಲು ತಿಳಿದುಕೊಳ್ಳಬೇಕಾದದ್ದು ಎಂದರೆ, ಹೇಗೆ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಕಲಿಯುವಲ್ಲಿ ಸಂಪೂರ್ಣವಾಗಿ ಬೇಸಿಕ್ ಅಕೌಂಟೆನ್ಸಿ ಜ್ಞಾನವನ್ನ ಗಮನದಲ್ಲಿಟ್ಕೊಂಡು ನೀವು ಕಂಪ್ಯೂಟರ್ ಆಫ್ ಅಕೌಂಟ್ಸ್ ಅನ್ನ ಕಲಿಬೇಕು. ಗೋಲ್ ತಲುಪಬಹುದು, ನೀವು ಗುರಿಯನ್ನು ತಲುಪಬಹುದು ಅನ್ನೋದು ನನ್ನ ಮಾತು. ಆದ್ರಿಂದ ನೀವು ಗಮನದಿಂದ ನೀವು ನನ್ನ ಮೆಟೀರಿಯಲ್ ಅನ್ನು ತೆಗೆದುಕೊಂಡ್ರೆ ಖಂಡಿತವಾಗಿಯೂ ನೀವು ಒಳ್ಳೆಯ ಮಟ್ಟಿಗೆ ತಲುಪಬಹುದು ಅಥವಾ ಒಳ್ಳೆಯ ಸ್ಥಾನವನ್ನ ಪಡೆಯಬಹುದು. ನಾನು ನಂಬಿಕೆಯಿಂದ ಇದನ್ನು ಮಾಡಿದ್ದೇನೆ. ಇವತ್ತು ನಾನು ಮಾಡುತ್ತಿರುವ ಕಾರ್ಯಕ್ರಮ ಎಂದರೆ, ಇತ್ತೀಚೆಗೆ ನಾನು ಪ್ರಾದೇಶಿಕವಾಗಿ ಹೈದರಾಬಾದ್ ಪ್ರದೇಶದಲ್ಲೇ ಇದ್ದೇನೆ. ಒಂದು ಅವಧಿಗೆ ನಂತರ ಹೈದರಾಬಾದ್ ಪ್ರದೇಶದಲ್ಲಿ ಮಾತ್ರ. ನಾನು ವಿದ್ಯಾರ್ಥಿಗಳಿಗೆ ತರಗತಿಗಳನ್ನು ಹೇಳಲು ಪ್ರಾರಂಭಿಸಿದ್ದೇನೆ. ತಮಿಳುನಾಡು ಮತ್ತು ಮಹಾರಾಷ್ಟ್ರದಿಂದ ಎಷ್ಟು ಜನ ಬಂದರೂ ಎಲ್ಲವೂ ನನ್ನ ಸ್ಥಳದಲ್ಲೇ ನಡೆಯಿತು. ಆದ್ರೆ ಈಗ ನಾನು ಸಂಪೂರ್ಣವಾಗಿ ಭಾರತದಲ್ಲೇ ಎಲ್ಲ ಸ್ಟೇಟ್ಗಳು, ಬಹುತೇಕ ಎಲ್ಲ ಸ್ಟೇಟ್ಗಳು ರೀಜನಲ್ ಭಾಷೆ ಅಂದ್ರೆ ನಿಮ್ಗೆ ಸಂಪೂರ್ಣವಾಗಿ ಅರ್ಥವಾಗಲು ಇಂಗ್ಲಿಷ್ನಿಂದ ತೊಂದರೆಯಾಗದಂತೆ ನಿಮ್ಮ ಪ್ರಾದೇಶಿಕ ಭಾಷೆಯಲ್ಲಿ ನಿಮ್ಗೆ ಅರ್ಥವಾಗಲು ಎಲ್ಲ ಮೆಟೀರಿಯಲ್ ಅನ್ನು ರೀಜನಲ್ ಭಾಷೆಗೆ ಅನುವಾದಿಸಿದ್ದೇನೆ. ನಂತರ ನನ್ನ ವಿಡಿಯೋಗಳನ್ನು ಸಹ, ಏಕೆಂದ್ರೆ ನಿಮ್ಗೆ ನೀಡಿದ ಪರಿಚಯ ವಿಷಯವನ್ನು ವಿಡಿಯೋ ಮೂಲಕ ಅದು ನಿಮಗೆ ಪ್ರಸ್ತುತವಾಗ್ತದೆ. ವಿಡಿಯೋಗಳಿವೆ ಅದರಲ್ಲಿ ಪ್ರತಿಯೊಂದು ವಿಷಯವೂ ನಿಮ್ಮ ಪ್ರಾದೇಶಿಕ ಭಾಷೆಯಲ್ಲೇ ವಿವರಿಸಲಾಗ್ತದೆ, ನಿಮ್ಮ ರೀಜನಲ್ ಲ್ಯಾಂಗ್ವೇಜ್ ನಲ್ಲೇ ವಿವರಿಸಲಾಗ್ತದೆ. ಆದ್ದರಿಂದ ನಿಮಗೆ ಯಾವುದೇ ಸಂಶಯ ಬೇಕಾಗಿಲ್ಲ. ನೀವು ಕಾಮರ್ಸ್ನವರಾಗಿರ್ಲಿ ಅಥವಾ ನಾನ್ ಕಾಮರ್ಸ್ನವರಾಗಿರ್ಲಿ ಯಾವುದೇ ಗೊಂದಲ ಬೇಕಾಗಿಲ್ಲ. ಯಾರಾದ್ರೂ ನಾಳೆಯ ಭವಿಷ್ಯವನ್ನು ಉತ್ತಮವಾಗಿಸಿಕೊಳ್ಳಬೇಕೆಂದುಕೊಂಡ್ರೆ ಅಕೌಂಟಿಂಗ್ ಕಲಿಯಿರಿ, ಜೀವನವನ್ನು ಉತ್ತಮವಾಗಿಸಿಕೊಳ್ಳಿ. ಅದಕ್ಕಾಗಿ ನಿಮಗೆ ಯಾರಿಗಾದ್ರೂ ಇದಕ್ಕೆ ಅಗತ್ಯವಿದ್ದರೂ ಇನ್ನು 15ರಿಂದ 20 ದಿನಗಳಲ್ಲಿ ಎಲ್ಲರಿಗೂ ಎಲ್ಲ ಪ್ರಾದೇಶಿಕ ಭಾಷೆಗಳಿಗೆ ಇದು ಪೂರೈಕೆ ಆಗ್ತದೆ. ಮೊದಲು ಹಿಂದಿ ಮತ್ತು ಇಂಗ್ಲಿಷ್ ತಯಾರಾಗ್ತದೆ. ಆದ್ದರಿಂದ ನಿಮಗೆ ಬೇಡಿಕೆ ಇದ್ದರೆ, ನೀವು PR ಆಗಿದ್ದರೆ ಅಥವಾ ಆಸಕ್ತಿ ಇದ್ದರೆ ದಯವಿಟ್ಟು ಕಾಮೆಂಟ್ ಅಲ್ಲಿ ಬರೆಯಿರಿ. ನೀವು ಯಾವ ಪ್ರದೇಶದಿಂದ ಎಂಬುದನ್ನು ಕಾಮೆಂಟ್ ಅಲ್ಲಿ ಬರೆಯಿರಿ.
ನಂತರ ಯಾವ ಭಾಷೆಯಿಂದ ನಿಮಗೆ ತೊಂದರೆ ಆಗೋದಿಲ್ಲ. ಬರೀರಿ, ನೀವು ಪ್ರಾದೇಶಿಕ ಭಾಷೆಯನ್ನು ಆಯ್ಕೆ ಮಾಡ್ತೀರಾ, ಇಲ್ದಿದ್ರೆ ಇಂಗ್ಲಿಷ್ ಸರಿ ಎಂದುಕೊಂಡ್ರೆ ಅದರಂತೆ ನಾನು ನಿಮಗೆ ಇದನ್ನು ಪೂರ್ಣಗೊಳಿಸದೆ ನಾನೇ ನಿಮ್ಮೊಂದಿಗೆ ನೇರವಾಗಿ ಮಾತನಾಡಿ ನಿಮಗೆ ಬೇಕಾದ ವ್ಯವಸ್ಥೆ ಮಾಡ್ತೇನೆ. ಆದ್ದರಿಂದ ಇವತ್ತು ಕ್ಲಾಸ್. ನನ್ನ ತರಗತಿಗಳನ್ನು ಪ್ರೋತ್ಸಾಹಿಸ್ತೀರಿ, ನನ್ನ ತರಗತಿಗಳ ಮೂಲಕ ನೀವು ಒಳ್ಳೆಯ ಹಂತಕ್ಕೆ ಹೋಗ್ತೀರಿ ಎಂಬ ಆಶಯದಿಂದ ಈ ಕ್ಲಾಸ್ ರೂಮ್ ಆರಂಭಿಸಲು ಒಂದು ಪ್ರಾರಂಭ ಉಪನ್ಯಾಸವನ್ನು ನಿಮಗೆ ನೀಡುತ್ತಿದ್ದೀನಿ. ಧನ್ಯವಾದಗಳು. ನಿಮಗೆ ಶುಭ ದಿನ.